ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಫ್ಯಾಮಿಲಿ ಡ್ರಾಮಾ ಹೇಗಿತ್ತು ಅಂತ ನಮ್ಮ ಜಜಸ್ ಕೇಳಬೇಡ. ಗಾಡ್ ಫಾದರ್ ಜಗ್ಗಣ್ಣ ಚಿಕ್ಕದಾಗಿ ಚೊಕ್ಕವಾಗಿ ಅದ್ಭುತವಾಗಿ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ನನಗೆ ಇವರು ಮೇಡಮ್ ಅವ್ರನ್ನ ನೋಡಿದಾಗ ನನಗೆ ನೋಡಿ ಅವರು ಎಷ್ಟು ಚೆನ್ನಾಗಿ ಒಂದು ಪಾತ್ರದ ಒಳಗಡೆ ಪರಕಾಯ ಪ್ರವೇಶ ಮಾಡ್ತಾರೆ. ಅವ್ರು ಕೊಟ್ಟಿರುವಂಥ ಪಾತ್ರ, ಅವ್ರ ಗೆಟಪ್ಪು ಏನೋ ರಿಬನ್ ಎಲ್ಲ ಕಟ್ಟಿ ತುಂಬಾ ಒಂಥರ ಬೇರೆ ತರ ತೋರಿಸಿದ್ರು ಕೂಡ ಅವರು ತೋರಿಸ್ಕೊಂಡಿಲ್ಲ, ಪಾತ್ರದ ಒಳಗಡೆ ಹೋದ್ರು. ಶಬಾಷ್. ಮಗನ ಪಾತ್ರ ಅವನು ಅಷ್ಟೇ ಅಪ್ಪನೇ ಮೀರಿಸುವಂತ ಮಗ ಅಂತ ನಿರೂಪಿಸಿದೆ. ತುಂಬಾ ಚೆನ್ನಾಗಿ ಮಾಡಿದೆ. ಇನ್ನು ಅವನು ಗಂಡದ ಪಾತ್ರದಲ್ಲಿ ಆಸ್ ಯೂಶುವಲ್ ಈಸ್ ಅ ಟ್ಯಾಲೆಂಟೆಡ್ ಗೈ. ಅವನು ಯಾವ ಪಾರ್ಟ್ ಕೊಟ್ಟರು ಕೂಡ ವಿತ್ ಟೈಮಿಂಗು ನೀಟಾಗಿ ಚೆನ್ನಾಗಿ ಆ್ಯಕ್ಟ್ ಮಾಡ್ದ. ಈ ಆ್ಯಕ್ಟ್ ತುಂಬ ಚೆನ್ನಾಗಿತ್ತು, ನನಗೆ ಭಾಳ ಇಷ್ಟವಾಯಿತು. ನಿಜವಾಗ್ಲೂ ಬಹಳ ಚೆನ್ನಾಗಿ ಮಾಡಿದ್ರಿ ಎಲ್ರು. ಎಲ್ಲಿಯೂ ಕೂಡ ನಮ್ಗೆ ಇಲ್ಲಿ ಯಾರನ್ನ ನೋಡ ಅಂತ ಅವನು ಸಂಕೇತ ಫಸ್ಟ್ ವಿಷ್ಣು ಸರ್ ತರ ಆಕ್ಟ್ ಮಾಡಿದ್ದು ಅಲ್ಲ ಕಣೋ. ನೀನೀಗ ವಿಷ್ಣು ಸರ್ ತರ ಮಾಡಿದೆ ಅಲ್ವಾ ಫಸ್ಟ್, ಅದೇ ಹಾಡನ್ನ ಬೇರೆ ಬೇರೆ ಕಲಾವಿದರು ತರ ನೀನು ಮಾಡಕ್ ಬರುತ್ತಾ? ಮಾಡ್ತೀನಮ್ಮ. ಲಾಸ್ಟ್ ಅಲ್ಲಿ ಮಾಡಿದ್ದು ಜಗಣ್ಣಂದ ಸಾಧುಕ್ವಾಕಿಲ್ಲ ಸಂಖ್ಯೆ ಈ ಮುರಿದು ಮಿಕ್ಸ್ ಆಗಿ ಹೋಗ್ಬಿಡ್ತು. ಆಯ್ತು, ಒಂದು ಟೆಸ್ಟ್ ಕಣ ನಿಂಗೆ. ಚಾಮರಾಜ್ ಮಂಜನ್ ಮಾಡ. ಅಣ್ಣ ಮಾಡ್ಲಿಕ್ಕೆ ಬರ್ತದ? ಬರೋದಿಲ್ಲ ಕಣನು. ಬಟ್ ವೆರಿ ಗುಡ್ ಸಂಕೇತ್, ಥ್ಯಾಂಕ್ ಯು. ವೆರಿ 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 ವೆರಿ. ನೀವು 4 ಜನಕ್ಕೆ ಸ್ವೀಟ್ ಕೊಡ್ತೀನಿ ಬನ್ನಿ. ಈ ಗಂಡಂದ್ರಿಗೆ ಹೆಂಡತಿರು ತುಂಬಾ ಸಂತೋಷವಾಗಿ ಇಡಬಾರ್ದಂತೆ. ಯಾಕೆ ಅಂದ್ರೆ ತುಂಬಾ ಸಂತೋಷ ಕೊಟ್ರೆ ಗಂಡಂಗೆ ಹೆಂಡತಿರು ಆ ಸಂತೋಷಕ್ಕೆ ಸತ್ತೋಗ್ತಾರ. ಆ ಮುಂಡೆ ಮಗ ಇನ್ನೊಂದು ಹೆಂಡತಿ ಬೇಕು ಅಂತಾನೆ. ಸಂತೋಷ ಜಾಸ್ತಿ ಆದ್ರೆ ರಿಪೀಟ್ ಮಾಡೋದು ಒಂದು ಚಟ ಇರುತ್ತಲ್ಲ, ಅದೇ ಈ ನಾಟಕದ ಮೂಲ ಉದ್ದೇಶ. ಸಂಕೇತ ಕೊನೆಗೆ ಮಹನೀಯರ ಮಿಮಿಕ್ರಿ ಮಾಡಿದ್ದು ನೀನ್ ಕಲಾವಿದ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಡ. ಬಾಡಿ ಲ್ಯಾಂಗ್ವೇಜ್ ನ ಬೇರೆ ಬೇರೆ ಥರ ಮಾಡೋದು ಸುಲಭ ಅಲ್ಲ, ಅದು ಒಂದು ರೇಂಜಿಗೆ ಮ್ಯಾಚ್ ಮಾಡಿದೆ. ಮತ್ತೆ ಇವನ್ ಕ್ಲಾರಿಟಿ, ಒಂದು ಸಣ್ಣ ನಾಲ್ಗೆ ಬಟ್ ಚೆನ್ನಾಗಿ ಕನ್ವೆ ಮಾಡ್ತೇನೆ ವಿಷಯಗಳನ್ನ. ತುಂಬಾ ಸ್ಪಷ್ಟವಾಗಿ ಮಾತಾಡ್ತೇವೆ. ಈ ಕಥೆಗೆ ಬ್ಯಾಡ್ಗೆ ಅವರು ವಿಲನ್ನು. ಚೆನ್ನಾಗಿತ್ತು ನಿಮ್ಮ ಪರ್ಫಾರ್ಮೆನ್ಸು. ಇವರು ದೀಕ್ಷಾ ಅವರು ಮೃತ ಪತ್ನಿ. ಪಾತ್ರ ಚೆನ್ನಾಗಿ ಮಾಡ್ತೀರಿ ನೀವು. ಥ್ಯಾಂಕ್ ಯು. ಈ ಸ್ಕಿಟ್ಟಲ್ಲಿ ಹಾಡು ಹೇಳಿಲ್ಲ. ನಮ್ಮ ಸಮಸ್ತ ತಂಡದ ಪರವಾಗಿ, ನಾಡಿನ ಪರವಾಗಿ ಒಂದು ಧನ್ಯವಾದ ನಿಮಗೆ. ಮತ್ತಷ್ಟು ಬರಲಪ್ಪ, ಚೆನ್ನಾಗಿತ್ತು. ಯಾಕೆ ನಾವೆಲ್ಲ ಇಷ್ಟೊಂದು ಹೇಳ್ತಾ ಇರ್ತೀವಿ ಅಂದ್ರೆ ಡೆಫಿನೆಟ್ಲಿ ದಿ ವಿಲ್ ಗೆಟ್ ಆಪರ್ಚುನಿಟಿ. ಸಿನಿಮಾಗೆ ಹೋಗ್ತಾನೆ, ಸ್ಪೀಡ್ ಮಾತಾಡಿದಾಗ, ವೇರಿಯೇಷನ್ ಇಲ್ದಂಗೆ ಮಾತಾಡದಿದ್ದಾಗ ಡಬ್ಬಿಂಗ್ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ನೀವು ತುಂಬಾ ಸ್ಪೀಡಾಗಿ ಮಾತಾಡ್ಬಿಟ್ಟಿರ್ತಾರ, ಲಿಪ್ ಹಿಡಿಯೋಕ್ಕಾಗಲ್ಲ ಡಬ್ಬಿಂಗ್ ಅಲ್ಲಿ. ಸೊ ಹಂಗಾಗಿ ಮೆಜರ್ಡ್ ಆಗಿ ಮಾತಾಡಬೇಕು. ಇಲ್ಲಿ ಪಾಸು, ಇಲ್ಲಿ ಸ್ಪೀಡು, ಇಲ್ಲಿ ಏರಿಳಿ ತಗೊಳ್ಬೇಕು, ಅಷ್ಟು ನೋಡ್ಕೊಂಡಾಯ್ತು. ಇದು ಹಂಗೇ ಮಾಡಿದ್ರೆ ಚೆನ್ನಾಗಿತ್ತು. ನಿರಂಜನ, ಬ್ಯಾಡಗಿ ಮೆಣಸಿನಕಾಯಿ ನಿಮ್ಗೆ ಮಾವ ಅಂತಾರಲ್ಲ, ಅವ್ರಿಗೊಂದು ಪ್ರಶ್ನೆ ಏನದು, ನೀವು ಮಾವಂಗೆ ಉಪಯೋಗ ಆಗುವಂಥದ್ದು ಏನಾರ ಮಾಡಿದೀರಾ? ಮಾಡ್ತೀನಿ ಸರ್. ತುಂಬಾ ಆಸೆ ಅವರಿಗೆ, ಮಾವಂದ್ರಿಗೆ. ತುಂಬಾ ಚಪ್ಪಲ ಚೆನ್ನಿಗರಾಯರು ಹೆಂಗ್ ನೋಡ್ತಾರೆ ನೋಡ್ರಿ ಇಲ್ಲಿ. ಏನೋ ಅವ್ರಿಗೆ ಒಂದು ಸಣ್ಣ ಪ್ರಯೋಜನ ಮುಟ್ಟಂತದ್ದು ಏನಾದ್ರೂ ಒಂದು ವರ್ಕೌಟ್ ಆಗಿದೆಯಾ? ಇರ್ಲಿ, ಒಟ್ಟಲ್ಲಿ ನೀವಿಬ್ರು ಶಿವ ಪಾರ್ವತಿ ತರ ಕಾಣಿಸ್ತೀರಾ. ಜಗಣ್ಣ, ನಮ್ಮ ಮನೆಗೆ ಹೋಗಿ ಅದೇ ಹೋಟ್ಲಲ್ಲಿ ಊಟ ಮಾಡ್ಬೇಕು. ಓನರ್ ಚೇಂಜ್ ಮಾಡಲ್ಲ ನೋಡ. ಇದೆಯಾ? ಇಲ್ಲ ಬಿಡ, ನಿಮ್ಗೋಸ್ಕರ ಅಲ್ದೇ ಇದ್ರು ನಮ್ಮ 3 ಜನದ ತೃಪ್ತಿಗೋಸ್ಕರ ಅವರಿಬ್ಬರನ್ನ ಒಂದು ಹೀರೋಯಿನ್ ತರ ಒಂದು ಸಾಂಗ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಿದ್ರೆ ಅದು ಹೆಂಗಿರುತ್ತೆ? ಬಡ್ರೆ, ನಮ್ಮ ಮಾವಗೋಸ್ಕರ ನಾನೇ ಕಂಪೋಸ್ ಮಾಡೋ ಒಂದು ಸಾಂಗ್ ಬರ್ದೇನ್ರಿ. ಸೊ ಅದನ್ನ ಇಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ಸಾಂಗ್ ನಿಮಿಷ. ಇಮಿಡಿಯೇಟ್ ಆಗಿ ಬೆಡ್ರೂಮ್ ಸೆಟಪ್ ತಗೊಂಡ್ಬಂದ ಬೇಗ. ನಿಮ್ ಕಾಲ್ ಮುಗಿತೀನಿ. ದಯವಿಟ್ಟು ಯಾರೋ ಇದಕ್ಕೆ ಮನೇಲಿ ಏನಾಗುತ್ತೆ ಗೊತ್ತಾಗಲ್ಲ. ಬಿಡಲ್ಲ, ಡೈವರ್ಸ್ ಪೇಪರ್ ಬರುತ್ತೆ. ಬಿಡ ಅಣ್ಣ, ಆ ಹೊಗೆಲಿ ಎಲ್ಲ ಬೆಡ್ ತರನೇ ಕಾಣ್ತೈತಿ. ನೆಲದಲ್ಲೇ ನಡೀಲಿ ಕಾರ್ಯಕ್ರಮ. ಮಾವ, ಈ ಬ್ಯೂಟಿಫುಲ್ ಹಿಂಗ್ ಹೆಂಗ್ ಅನಿಸ್ತು? ಬರ, ಕೆಳಗ್ ಬರ. ಹಂಗೆ ನಿಧಾನಕ್ಕೆ ಬಿದ್ಕೊಳ್ಳಂಗೆ. ನಿಜ ಹೇಳ್ಬೇಕು ಅಂದ್ರೆ
ನಾಚಿಕೆ. ನಾಚಿಕೆ ಅಲ್ಲ ನಿಜ ಹೇಳ್ಬೇಕು ಅಂದ್ರೆ ಅದ್ಭುತವಾಗಿತ್ತು. ಎಫರ್ಟ್ಗೆ ಹ್ಯಾಟ್ಸ್ ಆಫ್. ಎಫರ್ಟ್ಸ್ ಅಲ್ಲ ಮಾವ, ಮತ್ತಿನ್ನೇನು? ಮನ್ಸಿಂದ ಪ್ರೀತಿಯಿಂದ ಡ್ಯಾನ್ಸ್ ಮಾಡಿ. ನಿನ್ ಮನ್ಸು ಓಕೆ ಅಮ್ಮ, ಅಲ್ಲಿ ಇನ್ನೊಂದು ಮನ್ಸಿದೆ, ಇಲ್ಲಿ ಸ್ವಲ್ಪ ದೊಡ್ಡ ಮನ್ಸು. ನಂದು ಚಿಕ್ಕ ಮನ್ಸು. ಇಲ್ಲ ಆ ದೊಡ್ಡ ಮನ್ಸು ನೋಡಿಲ್ಲ ನೀನು. ಇಲ್ಲಿ ಪರವಾಗಿಲ್ಲ ಮಾವ. ಕಬಾಬ್ ಮೇಲೆ ಆಸೆ, ದುಡ್ಡು ಮೇಲೆ ಪ್ರೀತಿ, ಕೆಡುಕೊಂಡ್ಬಿಟ್ಟ ನೋಡಿ ಹೆಂಗೆ. ನಿರಂಜನಣ್ಣ, ಏನಮ್ಮ ಯಾರಮ್ಮ? ನಿರಂಜನಣ್ಣ, ನನ್ನ ಮೋರಿಯಿಂದ ಕಾಪಾಡಿರೋದಕ್ಕೆ ಬಂದಿರೋ ಪುಣ್ಯ ಇದು. ನಿನ್ನ ಮೋರಿ. ಅಣ್ಣ ಒಂದ್ಸರಿ ಆ ಕಡೆ ನೋಡಿ ಅಣ್ಣ, ಅವ್ರನ್ನೇ ನೋಡಿ ಅಣ್ಣ. ಅಮೃತನ ಲುಕ್ಕಿಗೆ ಲಾಕಾತ್ನ ನಿರಂಜನ. ಕಂಜಾಜುಲೇಷನ್ ಮದರ್, ಕಂಜಾಜುಲೇಷನ್. ಅಲ್ಲಿ ಅಮೃತ ನಿರಂಜನ್ ಸೇರಿದ್ರೆ ಅಮೃತಾಂಜನ. ದೇವ್ರೆ, ಏನಾಗ್ತದೆ ನನಗೂ ಗೊತ್ತಿಲ್ಲ. ಅಮ್ಮ ತಾಯಿ ಮನೇಲಿ ನೋಡ್ತೀರಿ, ಇದು ನನಗೂ ಏನ್ ಸಂಬಂಧ ಇಲ್ಲಮ್ಮ. ದಯವಿಟ್ಟು ಸುಳ್ಳು ಹೇಳೇ ಬಿಟ್ಟ ನಿರಂಜನ. ಸುಮ್ಮನೆ ಅಲ್ಲ ಆಗ್ಲೇ ಸ್ಕಿಟ್ ಅಂತೂ ಮಾಡಲ್ಲ, ಬರೀ ಇದನ್ನೇ ಮಾಡ್ಕ ಕೂತಿರ್ತಾನೆ. ಬ್ಯಾಡ್ಗಿ ಮೆಣಸಿನ್ಕಾಯಿಗೆ ಅಂಟಿದೆ ಬೆಂಗಳೂರು ಕಡಲೆ ಹಿಟ್ಟು. ಬಡಿಲ್ಲ ಅಮೃತ, ತುಂಬಾ ಖುಷಿ ಆಯ್ತು. ಈ ಎಲ್ಲಾ ವೇದಿಕೆ ಎಫರ್ಟ್ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಮೃತ. ಏನಂದ್ರೆ ಏನೇ ನೀನ್ ತಿಕ್ಕು. ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಎಷ್ಟಲ್ಲಿ ಹೇಳಿದ್ರಿ? ಯಾಕೆ ಹೇಳಿದ್ರು? ಈ ಗಲೀಜ್ ಬಟ್ಟೆ ಒಗಿತಿದ್ದೀರಲ್ಲ. ಸರಿ ಬಿಡು, ನೀವೇನ್ ಹೇಳ್ತಿರೋ ಅದನ್ನ ಮಾಡ್ಲೇಬೇಕಲ್ಲ. ಬೇಗ ಬಾರಿ ಲ್ಯಾಗ್ ಆಗ್ತಿದೆ. ಮತ್ತೆ ಜೀವಂತ ಇದ್ದಿದ್ದು ಯಾರೇ ತಿಕ್ತಾರೆ? ಏ ಬೇಡ, ಮೀನ್ ತಿಕ್ಬಿಟ್ಟು ಬಟ್ಟೆ ಒಗಿತೀನಿ. ಬೇಡ, ಏ ಸುಮ್ನಿರೆ, ಮೀನ್ ತಿಕ್ಕಿ. ಎರಡು ಮಾಡ್ತೀನಿ, ಸುಮ್ನಿರಿ. ಅದನ್ ಮಾಡು ಇದನ್ ಮಾಡು, ಗಂಡ ಒಬ್ಬನಿರೋ ಅನ್ಕಣ. ಏನೋ ಜೋಶಲ್ಲಿ ಒಪ್ಕೊಂಡಿದೀನಿ, ಅರ್ಥ ಮಾಡ್ಕೊಡ್ರಿ. ಮೋನೋರೇ, ಅಪ್ಪಪ್ಪ ಲಾಟ್ರಿ ಜಾಲಿ ಜಾಲಿ. ಹಂಗೇನಿಲ್ಲ, ನಾ ಒಳಗಡೆ ಎಂಜಾಯ್ ಮಾಡ್ತಾ ಇದ್ದೀನಿ, ಹೊರಗಡೆ ತೋರಿಸ್ತಾ ಇಲ್ಲ ಅಷ್ಟೇ. ಇದೇನಿದು? ಕೆಂಪಿ ಕ್ಯಾರೆಕ್ಟರ್ ಬಿಟ್ಟು ಹೊರಗೆ ಬರ್ತಾ ಇಲ್ಲ ಆಕಿ. ಅಯ್ಯೋ ಭಟ್ರ, ನಿಮ್ಮ ಮಾತು ನೆನಪು ಬರಕತ್ತೈತ್ರಿ ನನಗ. ಒಬ್ಳನ್ನೇ ಲವ್ ಮಾಡಿ ಚೆನ್ನಾಗಿರಿ, ಇನ್ನೊಬ್ಳ ಫೋನ್ ನಂಬರ್ ಇಟ್ಕೊಂಡಿರಿ. ಏನೋ ಅಯ್ಯೋ ಇವಳ್ದೇನೆ. ಈ ಕಡೆ ಬನ್ರಿ. ಹಿರೇ ಆ ಕಡೆ ಹೋಗ್ಬರ್ತೀನಿ. ಏನೇ ಬನ್ರಿ. ಬರಲ್ಲ ಕಡೆ, ಯಾರ ಹತ್ರನೂ ಬರಲ್ಲ. ಸಾಕು, ನನಗೆ ಜೀವನನೇ ಸಾಕು. ನೀವ್ ಹೆಂಗ್ ಬರ್ಲಿಲ್ಲ ಅಂದ್ರೆ ನಾವ್ ಹೆಂಗ್ ಮೂಡ್ ಬರ್ಸ್ಬೇಕು ಅಂತ ನನಗೆ ಚೆನ್ನಾಗಿ